ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ಕುಲ್ಲಂ ಕುಲ್ಲ ಬಿಂದಾಸಾಗಿದ್ದಾರೆ. ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ ಆಗ್ತಾ ಇದೆ, ನರಮೇಧ ಆಗ್ತಾ ಇದೆ. ಆದ್ರೆ ಅದೇ ಬಾಂಗ್ಲಾದೇಶದವರು ಇಲ್ಲಿಗೆ ಬಂದು ಅಕ್ರಮವಾಗಿ ನುಸುಳಿಕೊಂಡು ಬಂದು ರಾಜಾರೋಷವಾಗಿ ಬದುಕ್ತಾ ಇದ್ದಾರೆ. ಯಾವುದೇ ದಾಖಲೆ ಇಲ್ಲ, ಯಾವುದೇ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಡೇ ಟೈಮ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು, ನೈಟ್ ಟೈಮ್ ಅಲ್ಲಿ ಆಟೋ ಓಡಿಸ್ತಾರೆ. ಅಧಿಕಾರಿಗಳು ಏನ್ ಮಾಡ್ತಿದ್ದೀರಿ? ಕಣ್ಮುಚ್ಕೊಂಡು ಕೂತಿದ್ರ? ನಿಮ್ಗೆ ಇಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನರಮೇಧ ಆಗ್ತಿರೋದು ಗೊತ್ತಿಲ್ವಾ? ಇಲ್ಲಿ ಕುಲ್ಲಂ ಕುಲ ಅವ್ರು ಓಡಾಡ್ಕೊಂಡಿರ್ತಾರೆ. ಅಷ್ಟೇ ಸಾಲದು ಅಂತೇಳಿ ವಿಡಿಯೋ ಮಾಡಿ ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಎಲ್ಲವೂ ಕೂಡ ಕುಲ್ಲಂ ಕುಲ ರಾಜಾರೋಷವಾಗಿರ್ಬೋದು. ದಾಖಲೆ ಬೇಡ, ರೆಕಾರ್ಡ್ಸ್ ಬೇಡ, ಡ್ರೈವಿಂಗ್ ಲೈಸೆನ್ಸ್ ಬೇಡ, ಆಧಾರ್ ಕಾರ್ಡ್ ಬೇಡ, ಏನು ಬೇಡ, ಹೆಂಗ್ ಬೇಕಾದ್ರೂ ಬದುಕಬಹುದು ಅಂತೇಳಿ ವಿಡಿಯೋ ಮಾಡಿ ಕರೀತಾರೆ. ಅಂತಂದ್ರೆ ವಿಡಿಯೋ ನಮಗ್ ಸಿಕ್ಕಿದೆ ಅಂತಾರೆ, ಪೊಲೀಸ್ ಇಲಾಖೆಗೆ ಸಿಕ್ಕಿಲ್ವಾ? ಸಿಕ್ಕಿದ್ರೆ ಯಾಕೆ ಸುಮ್ಮನೆ ಇದ್ದೀರಿ? ಯಾಕೆ ಕ್ರಮ ತಗೋತಿಲ್ಲ? ಯಾರ ಹತ್ರ ಎಲ್ಲ ಅಕ್ರಮವಾಗಿ ನುಸುಳ್ಕೊಂಡು ಬಂದಿದಾರೋ ಅವರೆಲ್ಲ ಹಿಡ್ಕೊಳ್ಳಿ, ಕಳಿಸಿ ವಾಪಸ್ಸು. আর ওই তো হেপাড়িগিরি করে, সিকিউরিটি ডিউটি করে, 12,000 পেমেন্ট পায়। আর নাইটে 9,000 টাকা, দিনে 11,000 টাকা। আচ্ছা আচ্ছা, 712 মতলব হাসপিং ক্লিক করে আমরা গাড়ি দিয়ে দুই দিবে। আর বিপাই তারা কোনটা ভরসা হয় না, ফটো লাগাইলে আছে দেখিলেই হয়। জসিম ভাই অলরেডি দাঁড়িয়ে আছে। হয় যাটু हल्लावाली बरस M0 क्या किससे औकात दिखा रहा है? M0 क्या गाड़ी है खाली, अब तो ड्राइविंग लाइसेंस नहीं, उनके खानता पड़ती है फलाई। अरे एक काम कर, तूने एक काम कर, प्रधान सिक्योरिटी कर, यूनिफॉर्म लगा लो, सिक्योरिटी कर, কোনো অসুবিধা না। কাম করতে ভাই আমরা তোরা জুয়া করতে। ನೋಡಿ, ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ಕುಲ್ಲಂ ಕುಲ್ಲ ಬಿಂದಾಸಾಗಿದ್ದಾರೆ. ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ ಆಗ್ತಾ ಇದೆ, ನರಮೇಧ ಆಗ್ತಾ ಇದೆ. ಆದ್ರೆ ಅದೇ ಬಾಂಗ್ಲಾದೇಶದವರು ಇಲ್ಲಿಗೆ ಬಂದು ಅಕ್ರಮವಾಗಿ ನುಸುಳಿಕೊಂಡು ಬಂದು ರಾಜಾರೋಷವಾಗಿ ಬದುಕ್ತಾ ಇದ್ದಾರೆ. ಯಾವುದೇ ದಾಖಲೆ ಇಲ್ಲ, ಯಾವುದೇ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಡೇ ಟೈಮ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು, ನೈಟ್ ಟೈಮ್ ಅಲ್ಲಿ ಆಟೋ ಓಡಿಸ್ತಾರೆ. ಅಧಿಕಾರಿಗಳು ಏನ್ ಮಾಡ್ತಿದ್ದೀರಿ? ಕಣ್ಮುಚ್ಕೊಂಡು ಕೂತಿದ್ರ? ನಿಮ್ಗೆ ಇಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನರಮೇಧ ಆಗ್ತಿರೋದು ಗೊತ್ತಿಲ್ವಾ? ಇಲ್ಲಿ ಕುಲ್ಲಂ ಕುಲ ಅವ್ರು ಓಡಾಡ್ಕೊಂಡಿರ್ತಾರೆ. ಅಷ್ಟೇ ಸಾಲದು ಅಂತೇಳಿ ವಿಡಿಯೋ ಮಾಡಿ ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಎಲ್ಲವೂ ಕೂಡ ಕುಲ್ಲಂ ಕುಲ ರಾಜಾರೋಷವಾಗಿರ್ಬೋದು. ದಾಖಲೆ ಬೇಡ, ರೆಕಾರ್ಡ್ಸ್ ಬೇಡ, ಡ್ರೈವಿಂಗ್ ಲೈಸೆನ್ಸ್ ಬೇಡ, ಆಧಾರ್ ಕಾರ್ಡ್ ಬೇಡ, ಏನು ಬೇಡ, ಹೆಂಗ್ ಬೇಕಾದ್ರೂ ಬದುಕಬಹುದು ಅಂತೇಳಿ ವಿಡಿಯೋ ಮಾಡಿ ಕರೀತಾರೆ. ಅಂತಂದ್ರೆ ವಿಡಿಯೋ ನಮಗ್ ಸಿಕ್ಕಿದೆ ಅಂತಾರೆ, ಪೊಲೀಸ್ ಇಲಾಖೆಗೆ ಸಿಕ್ಕಿಲ್ವಾ? ಸಿಕ್ಕಿದ್ರೆ ಯಾಕೆ ಸುಮ್ಮನೆ ಇದ್ದೀರಿ? ಯಾಕೆ ಕ್ರಮ ತಗೋತಿಲ್ಲ? ಯಾರ ಹತ್ರ ಎಲ್ಲ ಅಕ್ರಮವಾಗಿ ನುಸುಳ್ಕೊಂಡು ಬಂದಿದಾರೋ ಅವರೆಲ್ಲ ಹಿಡ್ಕೊಳ್ಳಿ, ಕಳಿಸಿ ವಾಪಸ್ಸು. আর ওই তো হেপাড়িগিরি করে, সিকিউরিটি ডিউটি করে, 12,000 পেমেন্ট পায়। আর নাইটে 9,000 টাকা, দিনে 11,000 টাকা। আচ্ছা আচ্ছা, 712 মতলব হাসপিং ক্লিক করে আমরা গাড়ি দিয়ে দুই দিবে। আর বিপাই তারা কোনটা ভরসা হয় না, ফটো লাগাইলে আছে দেখিলেই হয়। জসিম ভাই অলরেডি দাঁড়িয়ে আছে। হয় যাটু हल्लावाली बरस M0 क्या किससे औकात दिखा रहा है? M0 क्या गाड़ी है खाली, अब तो ड्राइविंग लाइसेंस नहीं, उनके खानता पड़ती है फलाई। अरे एक काम कर, तूने एक काम कर, प्रधान सिक्योरिटी कर, यूनिफॉर्म लगा लो, सिक्योरिटी कर, কোনো অসুবিধা না। কাম করতে ভাই আমরা তোরা জুয়া করতে। ನೋಡಿ, ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ಕುಲ್ಲಂ ಕುಲ್ಲ ಬಿಂದಾಸಾಗಿದ್ದಾರೆ. ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ ಆಗ್ತಾ ಇದೆ, ನರಮೇಧ ಆಗ್ತಾ ಇದೆ. ಆದ್ರೆ ಅದೇ ಬಾಂಗ್ಲಾದೇಶದವರು ಇಲ್ಲಿಗೆ ಬಂದು ಅಕ್ರಮವಾಗಿ ನುಸುಳಿಕೊಂಡು ಬಂದು ರಾಜಾರೋಷವಾಗಿ ಬದುಕ್ತಾ ಇದ್ದಾರೆ. ಯಾವುದೇ ದಾಖಲೆ ಇಲ್ಲ, ಯಾವುದೇ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಡೇ ಟೈಮ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು, ನೈಟ್ ಟೈಮ್ ಅಲ್ಲಿ ಆಟೋ ಓಡಿಸ್ತಾರೆ. ಅಧಿಕಾರಿಗಳು ಏನ್ ಮಾಡ್ತಿದ್ದೀರಿ? ಕಣ್ಮುಚ್ಕೊಂಡು ಕೂತಿದ್ರ? ನಿಮ್ಗೆ ಇಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನರಮೇಧ ಆಗ್ತಿರೋದು ಗೊತ್ತಿಲ್ವಾ? ಇಲ್ಲಿ ಕುಲ್ಲಂ ಕುಲ ಅವ್ರು ಓಡಾಡ್ಕೊಂಡಿರ್ತಾರೆ. ಅಷ್ಟೇ ಸಾಲದು ಅಂತೇಳಿ ವಿಡಿಯೋ ಮಾಡಿ ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಎಲ್ಲವೂ ಕೂಡ ಕುಲ್ಲಂ ಕುಲ ರಾಜಾರೋಷವಾಗಿರ್ಬೋದು. ದಾಖಲೆ ಬೇಡ, ರೆಕಾರ್ಡ್ಸ್ ಬೇಡ, ಡ್ರೈವಿಂಗ್ ಲೈಸೆನ್ಸ್ ಬೇಡ, ಆಧಾರ್ ಕಾರ್ಡ್ ಬೇಡ, ಏನು ಬೇಡ, ಹೆಂಗ್ ಬೇಕಾದ್ರೂ ಬದುಕಬಹುದು ಅಂತೇಳಿ ವಿಡಿಯೋ ಮಾಡಿ ಕರೀತಾರೆ. ಅಂತಂದ್ರೆ ವಿಡಿಯೋ ನಮಗ್ ಸಿಕ್ಕಿದೆ ಅಂತಾರೆ, ಪೊಲೀಸ್ ಇಲಾಖೆಗೆ ಸಿಕ್ಕಿಲ್ವಾ? ಸಿಕ್ಕಿದ್ರೆ ಯಾಕೆ ಸುಮ್ಮನೆ ಇದ್ದೀರಿ? ಯಾಕೆ ಕ್ರಮ ತಗೋತಿಲ್ಲ? ಯಾರ ಹತ್ರ ಎಲ್ಲ ಅಕ್ರಮವಾಗಿ ನುಸುಳ್ಕೊಂಡು ಬಂದಿದಾರೋ ಅವರೆಲ್ಲ ಹಿಡ್ಕೊಳ್ಳಿ, ಕಳಿಸಿ ವಾಪಸ್ಸು. আর ওই তো হেপাড়িগিরি করে, সিকিউরিটি ডিউটি করে, 12,000 পেমেন্ট পায়। আর নাইটে 9,000 টাকা, দিনে 11,000 টাকা। আচ্ছা আচ্ছা, 712 মতলব হাসপিং ক্লিক করে
আমরা গাড়ি দুইয়া দিবে আর বিপাই তারা কোনটা ভরসা হয় না ফটো লাগাইলে আছে দেখিলেই আর সিংহাই অলরেডি দাঁড়িয়ে আছে হয় যাটু হাল্লাওয়ালি বরাস M0 क्या किससे औकात दिखा रहा सर M0 क्या गाड़ी है लिया वो तो ड्राइविंग लाइसेंस नहीं उनके खानता पड़ती है फलाई अरे एक काम कर तूने एक काम कर প্রধানে সিকিউরিটি করতে ইউনিফর্ম লাগাই লো সিকিউরিটি কর কোনো অসুবিধা না কাম করতে ভাই আমরা তোরা জুয়া করতে ನೋಡಿ ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ಕುಲ್ಲಂ ಬಿಂದಾಸ್ ಆಗಿದ್ದಾರೆ. ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ ಆಗ್ತಾ ಇದೆ, ನರಮೇಧ ಆಗ್ತಾ ಇದೆ. ಆದ್ರೆ ಅದೇ ಬಾಂಗ್ಲಾದೇಶದವರು ಇಲ್ಲಿಗೆ ಬಂದು ಅಕ್ರಮವಾಗಿ ನುಸುಳಿಕೊಂಡು ಬಂದು ರಾಜಾರೋಷವಾಗಿ ಬದುಕ್ತಾ ಇದ್ದಾರೆ. ಯಾವುದೇ ದಾಖಲೆ ಇಲ್ಲ, ಯಾವುದೇ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಡೇ ಟೈಮ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು, ನೈಟ್ ಟೈಮ್ ಅಲ್ಲಿ ಆಟೋ ಓಡಿಸ್ತಾರೆ. ಅಧಿಕಾರಿಗಳು ಏನ್ ಮಾಡ್ತಿದ್ದೀರಿ? ಕಣ್ಮುಚ್ಕೊಂಡು ಕೂತಿದ್ರ? ನಿಮ್ಗೆ ಇಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನರಮೇಧ ಆಗ್ತಿರೋದು ಗೊತ್ತಿಲ್ವಾ? ಇಲ್ಲಿ ಕುಲ್ಲಂ ಅವರು ಓಡಾಡ್ಕೊಂಡಿರ್ತಾರೆ. ಅಷ್ಟೇ ಸಾಲದು ಅಂತೇಳಿ ವಿಡಿಯೋ ಮಾಡಿ ಬನ್ನಿ ಇಲ್ಲಿ ಎಲ್ಲವೂ ಕೂಡ ಕುಲ್ಲಂ ರಾಜಾರೋಷವಾಗಿರ್ಬೋದು. ದಾಖಲೆ ಬೇಡ, ರೆಕಾರ್ಡ್ಸ್ ಬೇಡ, ಡ್ರೈವಿಂಗ್ ಲೈಸೆನ್ಸ್ ಬೇಡ, ಆಧಾರ್ ಕಾರ್ಡ್ ಬೇಡ, ಏನು ಬೇಡ, ಹೆಂಗ್ ಬೇಕಾದ್ರೂ ಬದುಕಬಹುದು ಅಂತೇಳಿ ವಿಡಿಯೋ ಮಾಡಿ ಕರೀತಾರೆ. ಅಂತಂದ್ರೆ ವಿಡಿಯೋ ನಮಗ್ ಸಿಕ್ಕಿದೆ ಅಂತಂದ್ರೆ ಪೊಲೀಸ್ ಇಲಾಖೆಗೆ ಸಿಕ್ಕಿಲ್ವಾ? ಸಿಕ್ಕಿದ್ರೆ ಯಾಕೆ ಸುಮ್ಮನೆ ಇದ್ದೀರಿ? ಯಾಕೆ ಕ್ರಮ ತಗೋತಿಲ್ಲ? ಯಾರ ಹತ್ರ ಎಲ್ಲ ಅಕ್ರಮವಾಗಿ ನುಸುಳ್ಕೊಂಡು ಬಂದಿದಾರೋ ಅವರೆಲ್ಲ ಹಿಡ್ಕೊಳ್ಳಿ, ಕಳಿಸಿ ವಾಪಸ್ಸು. আর ওই তো বাড়িগিরি করে সিকিউরিটি ডিউটি করে 12,000 পেমেন্ট পায় আর নাইটও 9,000 টাকা দিনে 11,000 টাকা। আচ্ছা 11,712 মতলব 12,000 ক্লিক করে আমরা গাড়ি দুইয়া দিবে আর বিপাই তারা কোনটা ভরসা হয় না ফটো লাগাইলে আছে দেখিলেই আর সিংহাই অলরেডি দাঁড়িয়ে আছে হয় যাটু হাল্লাওয়ালি বরাস M0 क्या किससे औकात दिखा रहा सर M0 क्या गाड़ी है लिया वो तो ड्राइविंग लाइसेंस नहीं उनके खानता पड़ती है फलाई अरे एक काम कर तूने एक काम कर প্রধানে সিকিউরিটি করতে ইউনিফর্ম লাগাই লো সিকিউরিটি কর কোনো অসুবিধা না কাম করতে ভাই আমরা তোরা জুয়া করতে ನೋಡಿ ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ಕುಲ್ಲಂ ಬಿಂದಾಸ್ ಆಗಿದ್ದಾರೆ. ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ ಆಗ್ತಾ ಇದೆ, ನರಮೇಧ ಆಗ್ತಾ ಇದೆ. ಆದ್ರೆ ಅದೇ ಬಾಂಗ್ಲಾದೇಶದವರು ಇಲ್ಲಿಗೆ ಬಂದು ಅಕ್ರಮವಾಗಿ ನುಸುಳಿಕೊಂಡು ಬಂದು ರಾಜಾರೋಷವಾಗಿ ಬದುಕ್ತಾ ಇದ್ದಾರೆ. ಯಾವುದೇ ದಾಖಲೆ ಇಲ್ಲ, ಯಾವುದೇ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಡೇ ಟೈಮ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು, ನೈಟ್ ಟೈಮ್ ಅಲ್ಲಿ ಆಟೋ ಓಡಿಸ್ತಾರೆ. ಅಧಿಕಾರಿಗಳು ಏನ್ ಮಾಡ್ತಿದ್ದೀರಿ? ಕಣ್ಮುಚ್ಕೊಂಡು ಕೂತಿದ್ರ? ನಿಮ್ಗೆ ಇಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನರಮೇಧ ಆಗ್ತಿರೋದು ಗೊತ್ತಿಲ್ವಾ? ಇಲ್ಲಿ ಕುಲ್ಲಂ ಅವರು ಓಡಾಡ್ಕೊಂಡಿರ್ತಾರೆ. ಅಷ್ಟೇ ಸಾಲದು ಅಂತೇಳಿ ವಿಡಿಯೋ ಮಾಡಿ ಬನ್ನಿ ಇಲ್ಲಿ ಎಲ್ಲವೂ ಕೂಡ ಕುಲ್ಲಂ ರಾಜಾರೋಷವಾಗಿರ್ಬೋದು. ದಾಖಲೆ ಬೇಡ, ರೆಕಾರ್ಡ್ಸ್ ಬೇಡ, ಡ್ರೈವಿಂಗ್ ಲೈಸೆನ್ಸ್ ಬೇಡ, ಆಧಾರ್ ಕಾರ್ಡ್ ಬೇಡ, ಏನು ಬೇಡ, ಹೆಂಗ್ ಬೇಕಾದ್ರೂ ಬದುಕಬಹುದು ಅಂತೇಳಿ ವಿಡಿಯೋ ಮಾಡಿ ಕರೀತಾರೆ. ಅಂತಂದ್ರೆ ವಿಡಿಯೋ ನಮಗ್ ಸಿಕ್ಕಿದೆ ಅಂತಂದ್ರೆ ಪೊಲೀಸ್ ಇಲಾಖೆಗೆ ಸಿಕ್ಕಿಲ್ವಾ? ಸಿಕ್ಕಿದ್ರೆ ಯಾಕೆ ಸುಮ್ಮನೆ ಇದ್ದೀರಿ? ಯಾಕೆ ಕ್ರಮ ತಗೋತಿಲ್ಲ? ಯಾರ ಹತ್ರ ಎಲ್ಲ ಅಕ್ರಮವಾಗಿ ನುಸುಳ್ಕೊಂಡು ಬಂದಿದಾರೋ ಅವರೆಲ್ಲ ಹಿಡ್ಕೊಳ್ಳಿ, ಕಳಿಸಿ ವಾಪಸ್ಸು. আর ওই তো বাড়িগিরি করে সিকিউরিটি ডিউটি করে 12,000 পেমেন্ট পায় আর নাইটও 9,000 টাকা দিনে 11,000 টাকা। আচ্ছা 11,712 মতলব 12,000 ক্লিক করে আমরা গাড়ি দুইয়া দিবে আর বিপাই তারা কোনটা ভরসা হয় না ফটো লাগাইলে আছে দেখিলেই আর সিংহাই অলরেডি দাঁড়িয়ে আছে হয় যাটু হাল্লাওয়ালি বরাস M0 क्या किससे औकात दिखा रहा सर M0 क्या गाड़ी है लिया वो तो ड्राइविंग लाइसेंस नहीं उनके खानता पड़ती है फलाई अरे एक काम कर तूने एक काम कर প্রধানে সিকিউরিটি করতে ইউনিফর্ম লাগাই লো সিকিউরিটি কর কোনো অসুবিধা না কাম করতে ভাই আমরা তোরা জুয়া করতে ನೋಡಿ